ಕರ್ನಾಟಕದ ಸೊಸೆ ಈಗ ಭಾರತದ ಹೆಮ್ಮೆ. ಆಪರೇಷನ್ ಸಿಂಧೂರ ವಿವರಿಸಿದಂತ ಸೋಫಿಯಾ ಕುರೇಶಿ ನಮ್ಮ ಬೆಳಗಾವಿಯ ಸೊಸೆ. ಹೀಗಾಗಿ ಭಾರತಕ್ಕೆ ಕರ್ನಾಟಕಕ್ಕೆ ಹೆಮ್ಮೆ. ಕರ್ನಲ್ ಸೋಫಿಯಾ ಕುರೇಶಿ ಬೆಳಗಾವಿಯ ಸೊಸೆ. ನಿನ್ನೆ ಅಷ್ಟೇ ಏನು ದಾಳಿ ಆದ ನಂತರ ಸೋಫಿಯಾ ಕುರೇಶಿ ಅವರು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಈ ಒಂದು ಆಪರೇಷನ್ ಸಿಂಧೂರ ಹೇಗಿತ್ತು, ಯಾವ ರೀತಿ ಅಟ್ಯಾಕ್ ಮಾಡಿದ್ವಿ ಅಂತ ಅದೆಲ್ಲದನ್ನ ಎಕ್ಸ್ಪ್ಲೈನ್ ಮಾಡಿದಂತ ಸೋಫಿಯಾ ಅವರು ನಮ್ಮ ಬೆಳಗಾವಿಯ ಸೊಸೆ. ಸೋಫಿಯಾ ಪತಿ ತಾಜುದ್ದೀನ್ ಬಾಗೇವಾಡಿ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದವರು. ಇವರು 2015ರಲ್ಲಿ ವಿವಾಹ ಆಗಿತ್ತು. ಇಬ್ಬರು ಕರ್ನಲ್ ಸೋಫಿಯಾ ಮೂಲತಃ ಅವರಿಬ್ಬರು ಕೂಡ ಮಿಲಿಟರಿಯಲ್ಲೇ ಇರುವಂಥವರು. ಕರ್ನಲ್ ಸೋಫಿಯಾ ಏನಿದ್ದಾರೆ ಮೂಲತಃ ಗುಜರಾತ್ನವರು. ಸೊಸೆ ಬಗ್ಗೆ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ ಮಾವ ಗೌಸ್ ಬಾಗೇವಾಡಿ ಅವರು. ಅವರೇನಿದ್ದಾರೆ ಬೆಳಗಾವಿಗೆ ಮದುವೆ ಮಾಡಿಕೊಡ್ಲಾಗಿತ್ತು ಅವ್ರನ್ನ, ಸೋಫಿಯಾ ಅವ್ರನ್ನ. ಅವರು ಮೂಲತಃ ಅಂದರೆ ಅವರ ತವರು ಇರುವಂಥದ್ದು ಗುಜರಾತ್ನಲ್ಲಿ. ಕರ್ನಲ್ ಸೋಫಿಯಾ ಅವರು ನಿನ್ನೆ ಏನಿದೆಲ್ಲದನ್ನ ಆಪರೇಷನ್ ಹೇಗಾಯಿತು, ಎಕ್ಸಿಕ್ಯೂಟ್ ಮಾಡಿದ್ದು ಹೇಗೆ, ಅಮಾಯಕರನ್ನ ನಾಗರಿಕರನ್ನ ನಾವು ಟಾರ್ಗೆಟ್ ಮಾಡ್ದೇನೆ ಅವರನ್ನ ಬದುಕಿಸ್ಬೇಕು, ಅವ್ರ ಮೇಲೆ ಯಾವುದೇ ರೀತಿಯಾಗಿ ಹಾನಿ ಆಗದೇ ಇರೋ ರೀತಿಯಾಗಿ ಟಾರ್ಗೆಟ್ ಮಾಡಬೇಕು ಅಂತೇಳಿ ಹೇಗೆ ಉಗ್ರರ ತಾಣಗಳನ್ನೇ ಟಾರ್ಗೆಟ್ ಮಾಡಿದ್ವಿ, ಯಾವ ರೀತಿಯಾಗಿ ಮಿಸೈಲ್ಗಳನ್ನು ಬಿಡಲಾಯಿತು, ಇದೆಲ್ಲದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರಲ್ಲ ಆ ಕರ್ನಲ್ ಸೋಫಿಯಾ ಕುರೇಶಿ ಏನಿದ್ದಾರೆ ಬೆಳಗಾವಿಯ ಸೊಸೆ. ಇನ್ನು ನಮ್ಮ ಪ್ರತಿನಿಧಿ ಶ್ರೀಧರ್ ಸೋಫಿಯಾ ಅವರ ಕುಟುಂಬಸ್ಥರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಈಗ ನಾವು ಬೆಳಗಾವಿ ಜಿಲ್ಲೆಯ ಏನು ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿದ್ದೇವೆ. ಅಂದರೆ ಇದೇ ಗ್ರಾಮದ ಸೊಸೆಯಾಗಿರ್ತಕ್ಕಂಥ ಸೋಫಿಯಾ ಏನಿದ್ದಾರೆ, ಇದೇ ಒಂದು ಗ್ರಾಮದ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ನು ತಾಜುದ್ದೀನ್ ಬಾಗೇವಾಡಿ ಅನ್ನೋರ ಜೊತೆ 2015ರಲ್ಲಿ ಮದುವೆ ಆಗ್ತಾರೆ. ಇವರಿಬ್ಬರು ಕೂಡ ಝಾನ್ಸಿಯಲ್ಲಿ ಒಟ್ಟಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಪರಸ್ಪರ ಪರಿಚಯ ಒಂದು ಮದುವೆ ಆಗುತ್ತೆ. ಇಡೀ ಕುಟುಂಬವೇ ಏನು ಗುಜರಾತ್ನ ಬರೋಡಾಗ ಹೋಗಿ ಒಂದು ಮದುವೆ ಮಾಡ್ತಾರೆ. ಅವ್ರ ತಂದೆ ಆದಂಥ ಗೌಸ್ ಅವ್ರು ನಾನು ತೋರಿಸ್ತಾ ಇದ್ದೀನಿ. ಇಡೀ ಈಗ ಒಂದು ಕುಟುಂಬದ ಮನೆಯಲ್ಲಿರ್ತಕ್ಕಂಥದ್ದು. ಸ್ವತಃ ಈಗ ತಾಜುದ್ದೀನ್ ಮತ್ತು ಏನು ಸೋಫಿಯಾ ಇರ್ತಕ್ಕಂಥ ಫೋಟೋನ ಇಡೀ ಮನೆಯಲ್ಲೇ ಅವ್ರು ಹಾಕಿರ್ತಕ್ಕಂಥದ್ದು. ಜೊತೆಗೆ ಏನು ಇಡೀ ಈಗ ದೇಶ ಅಷ್ಟೇ ಅಲ್ಲ, ಇಡೀ ಒಂದು ಪ್ರಮುಖವಾಗಿ ಈ ಒಂದು ಮಹಿಳಾ ಅಧಿಕಾರಿಗಳು ಮಾಡಿದಂಥ ಕಾರ್ಯಕ್ಕೆ ಎಲ್ಲರೂ ಕೂಡ ಒಂದು ಹೆಮ್ಮೆ ಪಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಅವ್ರ ಕುಟುಂಬಸ್ಥರು ಏನು ಹೇಳ್ತಾರೆ ಅಂದರೆ, ಸ್ವತಃ ತಾಜುದ್ದೀನ್ ಅವರ ಸಹೋದರ ಸಿಕಂದರ್ ಅವ್ರ ಜೊತೆ ಇದ್ದಾರೆ. ಜೊತೆಗೆ ಅವರ ಅಕ್ಕಪಕ್ಕದ ನಿವಾಸಿಗಳಿಗೆ ಅವ್ರು ಮಾತಾಡ್ತೀನಿ. ಏನು ಹೇಳ್ತೀರಿ, ನಿಮ್ಮ ತಾಜುದ್ದೀನ್ ಅವ್ರ ಪತ್ನಿ ಇಡೀ ದೇಶಕ್ಕೆ ಒಂದು ಹೆಮ್ಮೆ ತರುವಂತ ಕೆಲಸ ಮಾಡಿರ್ತಾರೆ. ಭಾಳ ಖುಷಿ ಆಗತೈತೆ ರೀ ನಮಗೆ. ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇನ್ನೂ ಮಾಡ್ಬೇಕ್ರಿ ಅವ್ರ. ಒಟ್ಟು ನಮಗೆ ಭಾಳ ಖುಷಿ ಆಗತೈತೆ. ಆಪರೇಷನ್ ಸಿಂಧೂರ್ ಅಂತ ಅನ್ನೋದು ಇಡೀ ಪ್ರಪಂಚಕ್ಕೆ ಹೇಳ್ಕೊಟ್ರು ಅವರು. ಅದೇನು ಹೇಳೋದು ಜरूरते ಇಲ್ರಿ, ಎಲ್ಲರಿಗೂ ಗೊತ್ತಾಗ್ಬಿಟ್ರಿ. ನಮ್ಮ ಇಂಡಿಯನ್ ಆರ್ಮಿದಾಗ ಹೆಂಗೆ ಅದಾರು ಏನು ಅದಾರು ಅನ್ನೋದು ಗೊತ್ತಾತ್ರಿ. 24 ಮಂದಿ ಹತ್ಯೆ ಮಾಡುವಾಗ ಧರ್ಮ ಕೇಳಿ ಹತ್ಯೆ ಮಾಡಿದ್ರು. ನಾವೆಲ್ಲ ಭಾರತೀಯರನ್ನೆಲ್ಲ ಒಂದದಿವಂತ ಉತ್ತರವನ್ನು ಭಾರತ ಈ ಒಂದು ಸೈನ್ಯ ಮೂಲಕ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸೋಫಿಯಾ ಅವರ ಇಡೀ ಮಾಧ್ಯಮ ಗೋಷ್ಠಿ ನಡೆಸಿಕೊಟ್ಟಿರ್ತಕ್ಕಂಥದ್ದು. ಈಗ ಅವರ ಧರ್ಮ ಕೇಳಿ ಇದು ಮಾಡಿರೋ, ನಾವು ಡೈರೆಕ್ಟ್ ಹೋಗಿಸಿಂದ ಎಲ್ಲ ಮಾಡಿಬಿಟ್ರು ಅವರು. ಎಲ್ಲ ಮಾಡಿಬಿಟ್ರು, ಇನ್ನ ಮಾಡ್ತಾರ್ರಿ ಅವ್ರು. ಈಗ ಪಾಕಿಸ್ತಾನ ಹಾಳಾಗಿ ಹೋಗುದ್ರಿ. ಝಾನ್ಸಿಯಲ್ಲಿ ಪರಿಚಯ ಆಗಿ ಮದುವೆ ಆಗಿರ್ತಕ್ಕಂಥದ್ದು. ಹೋಗಿದ್ರು ಮದುವೆಗೆ, ಆಕ್ಷನ್ಗಳು ಹೆಂಗಿದ್ರು? ನಾವು ಎಲ್ಲ ಹೋಗಿದ್ರು 2015ರಾಗ ಎಲ್ಲರೂ ಹೋಗಿದ್ರು. ಸೊ ಇಲ್ಲಿ ಬಂದಾಗ ಹೆಂಗೆ ಇರ್ತಿದ್ರು ನಿಮ್ಮ ಜೊತೆ? ಇಲ್ಲಿ ನಮ್ಮ ಜೋಡಿ ಫ್ಯಾಮಿಲಿದಾಗ ಹೆಂಗೆ ಇರ್ಬೇಕು ಹಂಗೆ ಇರ್ತಾರೆ ಅವ್ರು. ಇಷ್ಟ ಆದ್ರೆ ಇಲ್ಲಿ ಬಂದಾಗ ಏನು ಅಡಿಗೆ ಏನು ಇಷ್ಟಪಡ್ತಿದ್ರು? ಅವ್ರು ಬಂದಾಗ ನಾವು ಜವಾರಿ ಕೋಳಿ ರೀ ಅವ್ರು ಭಾಳ ಇದ್ದಿರತ್ರಿ. ಹಾಂ, ಭಾಳ ಇಷ್ಟ ರೀ. ಆನಂತರ ಮಜ್ಜಿಗೆ ಮೊಸರು. ಏನು ಹೇಳ್ತೀರಿ ಸರ್, ನಿಮ್ಮ ಊರಿನ ಸೊಸೆ ಇಡೀ ಒಂದು ದೇಶ ಹೆಮ್ಮೆ ಪಡುವಂಥ ಕೆಲಸ ಮಾಡಿರ್ತಕ್ಕಂಥದ್ದು, ಅದನ್ನು ಇಡೀ ಆ ಹೆಮ್ಮೆ ಪಡುವಂಥ ಕೆಲಸವನ್ನು ಇಡೀ ದೇಶಕ್ಕೆ ಹೇಳಿರ್ತಕ್ಕಂಥದ್ದು. ನಮ್ಮ ಊರಿನ ಸೊಸೆ ಇಷ್ಟು ದೊಡ್ಡ ಸಾಹಸ ಮಾಡಿದಾಳಂದ್ರೆ ನಮ್ಮ ಊರಿಗೆ ತುಂಬ ಗೌರವ ತರುವಂಥ ಕೆಲಸ ಮಾಡಿದಾರ. ನಮ್ಮ ದೇಶದೊಳಗೆ ಅವ್ರ ಕೆಲಸ ಅವ್ರ ಸೇವೆ ಹಿಂಗೆ ನಡೀಲ್ಲ ಅಂತ ಹೇಳಿ ನಾವು. ಸೊ ಇದಿಷ್ಟು ಏನಂದರೆ ತಾಜುದ್ದೀನ್ ಅವರ ಕುಟುಂಬದ ಸದಸ್ಯರು, ಅವರ ಸಹೋದರ ಸಿಕಂದ್ರ ಹೇಳುವಂಥ ಮಾತು, ಅವರ ಅಕ್ಕಪಕ್ಕ ಮನೇಲಿ ಇರ್ತಕ್ಕಂಥ ಏನು ಜನರು ಹೇಳುವಂಥದ್ದು ಏನಂದರೆ, ಅವ್ರ ಮನೆಗೆ ದಿನವೂ ಈಗ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ, ಅವ್ರಿಗೆ ಶುಭಾಶಯ ಕೋರ್ತಾ ಇದ್ದಾರೆ, ಹೆಮ್ಮೆ ಪಡ್ತಾ ಇದ್ದಾರೆ. ನಿಮ್ಮ ಸೊಸೆ ಈ ರೀತಿ ಒಂದು ಕಾರ್ಯಾಚರಣೆ ಒಂದು ಭಾಗವಾಗಿದ್ದರು, ಇಡೀ ದೇಶಕ್ಕೇ ಆಪರೇಷನ್ ಸಿಂಧೂರ ವಿಚಾರ ಹೇಗಿದೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ರು, ಅದೆಲ್ಲ ನಮ್ಗೆ ಹೆಮ್ಮೆ ತರ್ತಾ ಇದೆ ಅನ್ನೋಂಥ ವಿಚಾರನ ಅವ್ರಿಗೆ ಹೇಳ್ತಾ ಇದ್ದಾರೆ. ಇದರಿಂದ ಅವರಲ್ಲೂ ಕೂಡ ಒಂದು ಗೌರವ ಹೆಚ್ಚಾಗ್ತಾ ಇದೆ ಮತ್ತು ಈ ದೇಶ ಸೇವೆ ಇದೇ ರೀತಿ ಮುಂದುವರಿಸ್ತಾರೆ ಅನ್ನೋಂಥ ವಿಶ್ವಾಸ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.